ಹೀಗಾಗಿ ಕೊಂದವರು ಯಾರಪ್ಪ? ಅದರಲ್ಲೂ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಮ್ಮ ಹೆಗ್ಗಡೆಯವರಲ್ಲ, ಭಾಳ ಪ್ರಾಮಾಣಿಕರು, ಭಾಳ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಇದು ಷಡ್ಯಂತ್ರ ವಿರೋಧಿಗಳದು ಅಂತ ಹೇಳ್ತಾರೆ. ಇನ್ನು ಬಿ ಜೆ ಪಿಯಲ್ಲಂತೂ ಹೆಚ್ಚು ಎಲ್ಲರೂ ಅದನ್ನೇ ವಾದ ಮಾಡ್ತಾರೆ. ಎಲ್ಲೋ ಒಂದಿಷ್ಟು ಕೆಲವು ಜನ, ಅದು ತಿಮ್ರೋಡಿಯಂತಹ, ಮಟ್ಟಣ್ಣವರಂಥ ಜನ, ರವಿ ಪ್ರಸನ್ನ ಅವರಂಥ ಜನ, ತಮ್ಮಣ್ಣ ಅನ್ನುವಂಥ ಜನ, ಇವರು ಇವತ್ತು ಅದನ್ನು ಇಲ್ಲ ಇವರು ತಪ್ಪು ಮಾಡಿದ್ದಾರೆ ಅಂತೇಳಿ ವಾದ ಮಾಡ್ತಾಯಿದ್ದಾರೆ. ಎಲ್ಲ ಹಿಂದುತ್ವವಾದಿಗಳೇ ಇವರೆಲ್ಲ. ನಾನು ಯಾಕೆ ಮಾತ್ರ ಒತ್ತು ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ, ಇದನ್ನು ಯಾವುದೋ ದಿಶಾಬಲ್ ಮಾಡಿಸೋಕೆ ಹೋಗಬಾರ್ದು, ಸತ್ಯ ಹೇಳೋದು ಬರಲಿ ಅನ್ನುವಂಥ ಮಾತು. ಅದೇನಾದ್ರೂ ಈ ವಾದ ವಿವಾದಗಳನ್ನ ನಾವು ಹಿಂಗೆ ಕೇಳ್ತಾ ಹೋದರೆ ಯಾರು ಇರಬಹುದು ಅಂತಂದಾಗ ಸಹಜ ಜನಕ್ಕೂ ಅನ್ನಿಸ್ಲಿಕ್ಕೆ ಹೌದು, ಯಾರು ಮಾಡಿರ್ಬೋದಲ್ಲ ಇದನ್ನೆಲ್ಲ, ಯಾರು ಇದು ಪ್ರಶ್ನೆ ಉತ್ತರೊಳಗಾಗಿದೆ. ಅದನ್ನೇ ಈಗ ಪ್ರಶ್ನೆ ಮಾಡ್ತಾ ಇರೋದು ನಮ್ಮ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ನಾಗಲಕ್ಷ್ಮಿ ಚೌಧರಿ ಅವರು ನೇತೃತ್ವ ವಹಿಸ್ಕೊಂಡ್ರ ಜೊತೆಗೆ ಇನ್ನೂ ಅನೇಕರು ಅದನ್ನು ಕೂಡಿದ್ರು, ಒಬ್ಬರಿಬ್ಬರಲ್ಲ. ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು ಸಹಿತ ಪ್ರಪೋಸ್ ಮಾಡ್ತಾಯಿದ್ದಾರೆ, ಅದನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಮೂಮೆಂಟ್ ಆಗಬೇಕು, ಸತ್ಯ ಹೊರ ಬರಬೇಕು ಅಂತೇಳಿ ವಿಶ್ವನ ಗಾಬರಿಯಿಂದ ನೋಡ್ತಾ ಇದೆ. ಇಷ್ಟು ದಿವಸ ಆದರೂ ಇದರಿಂದ ಇದ್ದವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಏನಿದೆ ರಹಸ್ಯ, ಚಿದಂಬರ ರಹಸ್ಯ ಏನಿರ್ಬೋದು ಅನ್ನೋದು ಇವತ್ತಿಗೂ ಸಹಿತ ಗೊಂದಲ, ಆತಂಕ ಇವೆಲ್ಲ ಇವತ್ತಿದ್ದಾವೆ. ಈ ದಿಶೆಯಲ್ಲೇ ತನಿಖೆ ಆಗಬೇಕು ಅಂದರೆ ಈ ಸರ್ಕಾರದಿಂದ ಒಂದು SIT ನೇಮಿಸೋದು ಈಗಾಗಲೇ ನ್ಯಾಯಾಲಯ ಮೂಲಕ ಸರ್ಕಾರದಿದ್ದು SIT ನೇಮಿಸದ. ಆದರೆ SIT ಇವತ್ತು ಗೊಂದಲದಲ್ಲಿ ಬಂದು ಬಿದ್ದುಬಿಟ್ಟದ. ಯಾಕಂದ್ರೆ ಇವತ್ತು ಈ ಸಾಕ್ಷಿದಾರರನ್ನು, ಈ ದೂರದಾರರನ್ನು ಆರೋಪಿಗಳನ್ನಾಗಿ ಮಾಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮೂಲ ಅಪರಾಧಿಗಳು ಮಾಡಿದವರು ಯಾರು? ಇವರು ಅಪರಾಧ ಏನಪ್ಪ ಅಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಎಲ್ಲದೂ ಕಾರಣ ಅಂತಲ್ಲ.